ದಲ್ದಲ್ ಇದು ಅಮೆಜಾನ್ ಪ್ರೈಮ್ ಅಲ್ಲಿ ಬಂದಿರೋ ಒಂದು ಕ್ರೈಮ್ ಡ್ರಾಮಾ ಹಿಂದಿ ವೆಬ್ ಸೀರೀಸ್. ಇದರಲ್ಲಿ ಲೀಡ್ ರೋಲ್ ಅಲ್ಲಿ ಭೂಮಿ ಪೆಡ್ನೇಕರ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸೀರೀಸ್ ಹೇಗಿದೆ, ನೋಡ್ಬೇಕಾ ಬೇಡ ಅಂತ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೀರೀಸ್ ಅಲ್ಲಿ ಟೋಟಲ್ 7 ಎಪಿಸೋಡ್ ಇದ್ದು ಪ್ರತಿ ಎಪಿಸೋಡ್ 40ರಿಂದ 45 ನಿಮಿಷ ಡ್ಯೂರೇಷನ್ ಅಲ್ಲಿದೆ. ಇನ್ನು ಸ್ಟೋರಿ ಸ್ಟಾರ್ಟ್ ಆಗೋದು ಹೊಸದಾಗಿ ಅಪಾಯಿಂಟ್ ಆಗಿರೋ ಡಿಸಿಬಿ ರೀಟಾ ಫೆರೇರಾ ಅವರಿಗೆ ಒಂದು ಹೊಸ ಕೇಸ್ ಸಿಗುತ್ತೆ. ಸೊ ಆ ಕೇಸ್ ಅಲ್ಲಿ ಕಿಲ್ಲರ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡ್ತಾ ಹೋಗ್ತಾನೆ. ಸೊ ಕಿಲ್ಲರ್ ಯಾರು, ಕಿಲ್ಲರ್ ಮೋಟಿವ್ ಏನು ಅಂಡ್ ಲೀಡ್ ಕ್ಯಾರೆಕ್ಟರ್ ನ ಪಾಸ್ಟ್ ಗೂ ಕಿಲ್ಲರ್ ಗೂ ಏನ್ ಕನೆಕ್ಷನ್ ಇದೆ ಅಂತ ನೀವು ಸೀರೀಸ್ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋ ಮೊದಲ ಪಾಸಿಟಿವ್ಸ್ ಅಂದ್ರೆ ಅದು ಸೀರೀಸ್ ನ ಬ್ಲೆಂಡ್ ಮಾಡಿರೋ ರೀತಿ. 3 ಟೈಮ್ ಲೈನ್ ನ ಸ್ಟೋರಿ ತೋರಿಸ್ತಾ ಅದಕ್ಕೆ ಲೀಡ್ ಮತ್ತೆ ಕಿಲ್ಲರ್ ನ ಟ್ರಾಮಾನ ಲಿಂಕ್ ಮಾಡಿರೋದು ಇಷ್ಟ ಆಯ್ತು. ಸೊ ಇದರಿಂದ ಸೀರೀಸ್ ಕೊನೆ ತನಕ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಸೈಕೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ಇದೊಂದು ರೆಗ್ಯುಲರ್ ಸೀರಿಯಲ್ ಕಿಲ್ಲರ್ ಫಾರ್ಮೆಟ್ ಅಲ್ಲಿದೆ. ಒಂದು ಕಡೆ ಸೀರಿಯಲ್ ಕಿಲ್ ಆಗ್ತಾನೆ ಹೋಗ್ತಿದ್ರೆ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾನೆ ಇರುತ್ತೆ. ಸೊ ಇವೆರಡೂ ಸಿನಾರಿಯೋ ನಮ್ಗೆ ಇಷ್ಟ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಲೀಡ್ ಆಕ್ಟರ್ ಭೂಮಿ ಪೆಡ್ನೇಕರ್ ಅವರು ಫುಲ್ ಸೀರೀಸ್ ಅಲ್ಲಿ ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಇರ್ತಾರೆ. ಬಟ್ ಅದು ಯಾಕೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡ್ತಾರೆ. ಸೊ ಇದೊಂದು ಇಷ್ಟ ಆಯ್ತು. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗೀತಾ ಶರ್ಮಾ ಅವರ ರೋಲ್ ಪೂರ್ತಿ ಸೀರೀಸ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಅಂಡ್ ಉಳಿದಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ನ್ಯಾಚುರಲ್ ಆಗಿ ಕಾಣ್ತಾರೆ. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಅಂದ್ರೆ ಅದು ಕಿಲ್ಲರ್ ಯಾರು ಅಂತಾನೆ ಮೊದಲು ತೋರಿಸಿ ಆಮೇಲೆ ಅವನಿಗೆ ಹೇಗೆ ಹಿಡಿತಾರೆ ಅಂತ ಫುಲ್ ಸೀರೀಸ್ ಅಲ್ಲಿ ತೋರಿಸಿದ್ದಾರೆ. ಸೊ ಇದು ಸೀರೀಸ್ಗೆ ಬಿಗ್ಗೆಸ್ಟ್ ನೆಗೆಟಿವ್ ಅಂತ ಅನ್ಸುತ್ತೆ. ಬಟ್ ಆಸ್ ಅನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಕಿಲ್ಲರ್ ಯಾರು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡಿದ್ರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರೋದು. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಸಸ್ಪೆನ್ಸ್ ನ ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಂಗೇಜಿಂಗ್ ಆಗಿ ಸೀರೀಸ್ ನಮ್ಮನ್ನ ಕೂರ್ಸುತ್ತೆ. ಇನ್ನು ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದ್ರೆ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.